ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ವೀಕ್ಷಕರೇ, ನಾನು ವಿಡಿಯೋ ಮಾಡಿ ತುಂಬ ದಿವಸ ಆಯಿತು. ಹೊಸ ವರ್ಷದಿಂದ ಈಚೆಗೆ ಅಲ್ಲ, ಹೊಸ ವರ್ಷದ ದಿವಸನೂ ಕೂಡ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ವೈಯಕ್ತಿಕ ಕಾರಣಗಳಿಂದ ಏನೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಯಾವುದೇ ಡ್ಯೂಟಿನೂ ಕೂಡ ಮಾಡಿಲ್ಲ. ಸೊ ಅದಾದಮೇಲೆ ಇವತ್ತು ಈ ವರ್ಷದ ಮೊದಲನೇ ವಿಡಿಯೋ ಆಗಿರ್ತದೆ. 7ನೇ ತಾರೀಕು ಸಂಡೇ. ಇವತ್ತು ರಾಜಾಜಿನಗರ ಮತ್ತು ಬಸವೇಶ್ವರನಗರ ಝೋನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಯಾವ ಅಪ್ಲಿಕೇಶನಲ್ಲಿ ಕೆಲಸ ಮಾಡ್ತಿದೆಯಾ ಗುರು ಇವತ್ತು ಅಂತ ಕೇಳ್ಬೋದು. ಲೋಡ್ ಶೇರ್ ಎಂಬ ಅಪ್ಲಿಕೇಶನ್ನಲ್ಲಿ ಡೆಲಿವರಿ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಆ ಇನ್ಸೆಂಟಿವ್ ಎಲ್ಲ ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಲೋಡ್ ಶೇರ್ ಅಪ್ಲಿಕೇಶನ್ನಲ್ಲಿ ಡೆಲಿವರಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, 1:15ಗೆ ಆನ್ಲೈನ್ಗೆ ಹೋಗಿದ್ದೀನಿ. ಆನ್ಲೈನ್ಗೆ ಹೋದ ತಕ್ಷಣಕ್ಕೆ ಒಂದು 3 ನಿಮಿಷಕ್ಕೆ ಒಂದು ಆರ್ಡ್ರ್ ಬಿತ್ತು. 3 ಕಿಲೋಮೀಟ್ರ್ ಪಿಕಪ್ ಇದೆ. ಸೊ ಬನ್ನಿ, ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಇದರಲ್ಲೇನು ಜಾಸ್ತಿ ಪಿಕಪ್ಗೆಲ್ಲ ಜಾಸ್ತಿ ಎಳಿತವನೇ ಅನಿಸ್ತದೆ. ನನಗಿನ್ನ ಫಸ್ಟ್ನೇ ಆರ್ಡ್ರಲ್ಲಿ ಯಾವುದೂ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಹಿಂಗೆ ಅಂತ. ಸಂಜೆವರೆಗೂ ಮಾಡೋಣ. ಈಗ ಆಲ್ರೆಡಿ ಟೈಮು 1:30 ಆಗಿದೆ. 1:33ಕ್ಕೆ ನನಗೆ ಆರ್ಡ್ರ್ ಬಿದ್ದಿದೆ. ಬನ್ನಿ, ಈಗ ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ನಾನು ಪಿಕಪ್ ಲೊಕೇಶನ್ ಸಿಗ್ತೀನಿ ಸ್ನೇಹಿತರೆ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಮ್ಯಾಜಿಕ್ ಪಿನ್ನಿಂದ 4241 ಸ್ನೇಹಿತರೆ, ಐಟಮ್ ಪಿಕಪ್ ಮಾಡಿದ್ದೀನಿ. ಲೋಡ್ ಶೇರಲ್ಲಿ ಇದು ನನ್ನ ಮೊದಲನೇ ಆರ್ಡ್ರು. ಡಿಸ್ಟೆನ್ಸ್ ಬನ್ನಿ ಹೋಗಿ ಡೆಲಿವರಿ ಮಾಡೋಣ. ಲೋಡ್ ಶೇರಲ್ಲಿ ಪಿಕಪ್ ಲೊಕೇಶನ್ ಎಲ್ಲ ಜಾಸ್ತಿ ಎಳಿತವನೆ. 3 ಕಿಲೋಮೀಟ್ರು 3.5 ಕಿಲೋಮೀಟ್ರೆಲ್ಲ ಪಿಕಪ್ ಎಳಿತವನೆ. ಸೊ ನೋಡಿ, ನಾನೀಗ 3.5 ಕಿಲೋಮೀಟ್ರ್ ಪಿಕಪ್ ಬಂದಿದೆ. ಡ್ರಾಪನ್ನು ಕೂಡ ನೋಡಿ ಇವಾಗ 3.5 ಕಿಲೋಮೀಟ್ರ್ ಇದೆ. ಸೊ ಈ ಥರ ಆದರೆ ಆಗಲ್ಲ. ಏನು ಪಿಕಪ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೊರಗಡೆ ಇದ್ದರೆ ಬೆಸ್ಟು. ನೋಡಮ್ಮ ನಿಮ್ಮ ಮುಂದಕ್ಕೆ ಹೆಂಗೆ ಕೊಡ್ತಾನೆ ಅಂತ. ಇದು ಫಸ್ಟ್ನೇ ಆರ್ಡ್ರ್ ಅಲ್ವಾ, ಮಾಡಿ ಡೆಲಿವರಿ ಮಾಡೋಣ. ನೆಕ್ಸ್ಟ್ ಆರ್ಡ್ರ್ ಯಾವ ಥರ ಕೊಡ್ತಾನೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ನೇ ಆರ್ಡ್ರು ಡೆಲಿವರಿ ಮಾಡಿದ್ದೀನಿ. ಲೋಡ್ ಶೇರಲ್ಲಿ 56 ರೂಪಾಯಿ ಕೊಟ್ಟಿದ್ದಾನೆ. ಬೇಸ್ ಪ್ರೈಸ್ 37 ರೂಪಾಯಿ, ವೀಕೆಂಡ್ ಸರ್ಜ್ 10 ರೂಪಾಯಿ ಮತ್ತು LD ಸರ್ಜ್ 14 ರೂಪಾಯಿ ಅಂತ ಟೋಟಲ್ 54 ರೂಪಾಯಿ ಕೊಟ್ಟವನೆ. 40 ನಿಮಿಷ ಟೈಮ್ ತೊಗೊಂಡಿದ್ದೀನಿ. ಟೋಟಲ್ ಟ್ರಿಪ್ ಕಿಲೋಮೀಟ್ರು 6 ಕಿಲೋಮೀಟ್ರು 6.9, ಅಲ್ಲಿಗೆ ಟೋಟಲ್ 7 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ ಸ್ನೇಹಿತರೆ. ರೇಟ್ ಕಾರ್ಡ್ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ನಾನು ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ ನಿಮಗೆ. 5 ಆರ್ಡ್ರ್ ಮಾಡಿದ್ರೆ 250 ರೂಪಾಯಿ ಕೊಡ್ತಾರೆ. 10 ಆರ್ಡ್ರ್ ಮಾಡಿದ್ರೆ 500 ರೂಪಾಯಿ. 15 ಆರ್ಡ್ರ್ ಮಾಡಿದ್ರೆ 15 ಆರ್ಡ್ರ್ ಮಾಡಿದ್ರೆ 820 ರೂಪಾಯಿ. 20 ಆರ್ಡ್ರ್ ಮಾಡಿದ್ರೆ 1050 ರೂಪಾಯಿ. 25 ಆರ್ಡ್ರ್ ಮಾಡಿದ್ರೆ 1500 ರೂಪಾಯಿ. 30 ಆರ್ಡ್ರ್ ಮಾಡಿದ್ರೆ 220 ರೂಪಾಯಿ. ಹಾಗೆ 35 ಆರ್ಡ್ರ್ ಮಾಡಿದ್ರೆ 2600 ರೂಪಾಯಿ. 40 ಆರ್ಡ್ರ್ವರೆಗೂ ಏನಾದರೂ ಮಾಡಿದ್ರೆ 3300 ರೂಪಾಯಿ ಕೊಡ್ತಾರಂತೆ. 40 ಆರ್ಡ್ರೆಲ್ಲ ಮಾಡೋಕ್ಕಾಗಲ್ಲ. ಅಂದರೆ 24 ಅವರ್ ಲಾಗಿನ್ ಇದ್ದು ಟ್ರೈ ಮಾಡಬೇಕಾಗುತ್ತೆ. ಮಾಡಬೇಕು ಅಂದರೆ ಕಷ್ಟ ಇದೆ. ಈಗ ನಾವು ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ನಾನು ಇದೇ ಫಸ್ಟ್ ಡ್ಯೂಟಿ ಮಾಡ್ತಾ ಇರೋದು. ಅಪ್ಲಿಕೇಶನೆಲ್ಲ ಲಾಗಿನ್ ಮಾಡ್ಕೊಂಡು ರೆಡಿ ಇಟ್ಕೊಂಡು ಡ್ಯೂಟಿ ಮಾಡಬೇಕು, ನಿಮಗೆ ತೋರಿಸ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅದು ಇವತ್ತು ಕಾಲ ಕೂಡ ಬಂದಿದೆ. ಗುರುವೇ, ಫಸ್ಟ್ನೇ ಆರ್ಡ್ರು ಕೊಟ್ಟು ಅಲ್ಲಿ 20 ನಿಮಿಷ ಮೇಲಾಯಿತು. ಇನ್ನೂ ಯಾಕೋ ಸರಿಯಾಗಿ ಆರ್ಡ್ರೇ ಕೊಡ್ತಾಯಿಲ್ಲ. ಲೋಡ್ ಶೇರು ರಾಜಾಜಿನಗರ ಝೋನು ಅಥವಾ ಬಸವೇಶ್ವರನಗರ ಝೋನಲ್ಲಿ ಸರಿಯಾಗಿ ಆರ್ಡ್ರ್ ಇಲ್ಲ ಅನಿಸುತ್ತೆ. ಇವತ್ತು ಸಂಡೇ ನೋಡಿದ್ರೆ ಫುಡ್ಡು ಜಾಸ್ತಿ ಆರ್ಡ್ರ್ ಬರಲೇಬೇಕು. ಯಾಕೋ ಆರ್ಡ್ರೇ ಕೊಡ್ತಾಯಿಲ್ಲ. ಒಂದೇ ಆರ್ಡ್ರಿಂದ ನಾನು ಮಾಡಿರೋದು. 1:30ಇಂದ ಆಲ್ರೆಡಿ 2:20 ಆಯಿತು. 2:03ಕ್ಕೆ ಅದನ್ನು ಡೆಲಿವರಿ ಮಾಡಿಬಿಟ್ಟೆ. ಆಲ್ರೆಡಿ ಡೆಲಿವರಿ ಮಾಡಿ 18 ನಿಮಿಷ 20 ನಿಮಿಷ ಆಯಿತಾ ಬಂತು. ಇನ್ನೂ ಒಂದು ಆರ್ಡ್ರನ್ನೂ ಕೊಡಲಿಲ್ಲ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ ಗುರು. 2ನೇ ಆರ್ಡ್ರು ಬಿತ್ತು ಗುರು. 30 ನಿಮಿಷ ಆದಮೇಲೆ, ಅಂದರೆ ಅರ್ಧ ಗಂಟೆ ಆದಮೇಲೆ 2ನೇ ಆರ್ಡ್ರು ಕೊಟ್ಟ. ಅದು ಪಿಕಪ್ಪು ಏನು 5 ಕಿಲೋಮೀಟ್ರ್ ಪಿಕಪ್ ಹೇಳ್ದವ್ನು ಗುರು. 5 ಕಿಲೋಮೀಟ್ರ್ ಪಿಕಪ್ ಹೇಳ್ದವನೆಂದರೆ ಲೆಕ್ಕ ಹಾಕ್ಕೊಳ್ಳಿ. ಏನು ಇವನಿಗೆ ಯಾವ ಥರ ಕೊಡಬೇಕು ಆರ್ಡ್ರುಗಳು ಅಂತ ಒಂದು ಲೆಕ್ಕಾಚಾರ ಬೇಡವಾ, ಒಂದು ಕ್ಯಾಲ್ಕುಲೇಷನ್ ಬೇಡವಾ ಇವ್ರಿಗೆ ಗುರು. 5 ಕಿಲೋಮೀಟ್ರ್ ಪಿಕಪ್ ಹೇಳಿದ್ರೆ ಹೆಂಗೆ ಡೆಲಿವರಿ ಮಾಡೋದು ಹೇಳಿ. ನಾನೇನು ಲೋಡ್ ಶೇರ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ ಗೆಸ್ ಮಾಡಿ ಲಾಗಿನ್ ಎಲ್ಲ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ
100 ರೂಪೀಸ್ ಫೀಸ್ ಕಟ್ಬಿಟ್ಟು ಆನ್ ಬೋರ್ಡಿಂಗ್ ಆದರೆ ನೋಡಿ ಪಿಕಪ್ 2-3 ಕಿಲೋಮೀಟ್ರ್ ಓಕೆ. ಇವನೇನು 5-5 ಕಿಲೋಮೀಟ್ರ್ ಪಿಕಪ್ ಎಳಿತಾನೆ, ಅಮೌಂಟ್ ಕೂಡ ಕಡಿಮೆ ಕೊಡ್ತಾನೆ. ಸೊ ಇದ್ರಲ್ಲಿ ನಮಗೇನು ಸಿಗುತ್ತೆ? ಪಿಕಪ್ಪೇ 5 ಕಿಲೋಮೀಟ್ರ್ ಎಳ್ದವನಲ್ಲ ಮನುಷ್ಯನ ಇವನು. ಅದಕ್ಕೇನು ಒಂದು ಲೆಕ್ಕಾಚಾರ ಬೇಡವಾ? ಏನು ಇಷ್ಟೊಂದು ಪಿಕಪ್ ಎಳಿತಾನೆ ಅಪ್ಪ. 1.5-2 ಕಿಲೋಮೀಟ್ರು ಎಲ್ಲ ಓಕೆ, ಬಟ್ 5-5 ಕಿಲೋಮೀಟ್ರು 4 ಕಿಲೋಮೀಟ್ರು 5 ಕಿಲೋಮೀಟ್ರ್ ಪಿಕಪ್ ಅಂದರೆ ಕಷ್ಟನಪ್ಪ ಇದು ಮಾಡೋಕ್ಕೆ. ಬ್ರೋ 205 ಹಾಕು. 5 205 ಸ್ಕ್ಯಾನರ್ ಇದೆಯಲ್ಲ. ₹205 ಪೆಟ್ರೋಲ್ ಹಾಕ್ಸಿದ್ದೀನಿ, ಸಾಕಾಗ್ಬೋದು. ಪಿಕಪ್ ಹತ್ರ ಬಂದಿದ್ದೀನಿ, ಇಲ್ಲೇ ಇದೆ ಪಿಕಪ್ ಹತ್ರ ಬಂದಿದ್ದೀನಿ. ಏನು ಇಷ್ಟೊಂದು ಲಾಂಗ್ ಪಿಕಪ್ ಎಳಿತಾನಪ್ಪ, ತುಂಬ ಬೇಜಾರಾಗ್ತದೆ ಮಾಡೋಕ್ಕೆ. ಫುಡ್ ಡೆಲಿವರಿ ಸ್ವಿಗ್ಗಿಯಿಂದ. ಓಕೆ, ಸ್ವಿಗ್ಗಿಯಿಂದ ಆರ್ಡ್ರ್ ಬಂದಿದೆ ಸ್ನೇಹಿತರೆ. ಇದು 06 ಸ್ನೇಹಿತರೆ, ಪಿಕಪ್ ಮಾಡಿದ್ದೀನಿ. ಬನ್ನಿ ಕನ್ಫರ್ಮ್ ಪಿಕಪ್. ಡಿಸ್ಟೆನ್ಸ್ 3.3 ಇದೆ. ನೀವು ಡ್ರಾಪ್ ಓಕೆ, ಬಟ್ ಪಿಕಪ್ನ 5-5 ಕಿಲೋಮೀಟ್ರ್ ಹೇಳಿದ್ರೆ ಹೆಂಗೆ ಮಾಡೋದು ಹೇಳಿ? ಡ್ರಾಪ್ ಏನು ಓಕೆ, 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಕೊಡ್ತಾನೆ, ಬಟ್ ಪಿಕಪ್ನ ಹಂಗೆ ಎಳೆದ್ಬಿಟ್ರೆ ಹೆಂಗರು ಪೆಟ್ರೋಲ್ ಹಂಚೋದು? ಅದಲ್ಲದೆ ಟೈಮ್ ಬೇರೆ ವೇಸ್ಟ್ ಸುಮ್ಮನೆ. ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಕಸ್ಟಮರ್ಗೆ ಕಾಲ್ ಮಾಡೋಣ. ಹಲೋ ಮೇಡಮ್. ಅಲ್ಲಿ ಪಾಪು ಇದ್ದಾರೆ ನೋಡಿ, ಕೆಳಗಡೆ ಕೊಟ್ಬಿಡ್ರಿ ನೋಡ್ರಿ ಅಲ್ಲಿ. ಓಕೆ ಓಕೆ, ನಿಮ್ಮ ಹೆಸರೇನಮ್ಮ? ಆರಾಧ್ಯ. ಆರಾಧ್ಯ ನಮ್ಮ ಪಾಪು. ಓಕೆ ಓಕೆ ಮೇಡಮ್, ಕೊಟ್ಟೆ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ OTP ಬೇಕಲ್ಲಪ್ಪ. ಮೇಡಮ್ ಒಂದು OTP ಇದೆ ಹೇಳಿ ಮೇಡಮ್, ನಾನು ಮರ್ತುಬಿಟ್ಟೆ. ಹೌದಾ, ಒಂದೇ ನಿಮಿಷ ಸರ್. ಹಂಗೆ ಲೈನಲ್ಲಿ ಇರ್ತೀನಿ, ಹೇಳಿ. ಎಲ್ಲಿರುತ್ತೆ ಸರ್ OTP ನಂಬರು? ಆ್ಯಪ್ ಓಪನ್ ಮಾಡಿ ಮೇಡಮ್. ಓಪನ್ ಮಾಡಿದ್ದೀನಿ. ನೀವು ಸ್ವಿಗ್ಗಿಲಲ್ವ ಬುಕ್ ಮಾಡಿರೋದು? 2346. 2346. ಹೌದು ಸರ್. ಓಕೆ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಇದಕ್ಕೆ ₹65 ಕೊಟ್ಟಿದ್ದಾನೆ. LD ಸರ್ಜ್ ಅಂತ ಏನು ₹23 ಕೊಟ್ಟವನೆ, ಮತ್ತು ವೀಕೆಂಡ್ ಸರ್ಜ್ ಅಂತ ₹10 ಕೊಟ್ಟವನೆ, ಮತ್ತು ಬೇಸ್ ಪೇ ಅಂತ ಹೇಳ್ಬಿಟ್ಟು ₹32 ಕೊಟ್ಟವನೆ. ₹65 ಇದು ಲಾಸಸ್ ಸ್ನೇಹಿತರೆ, ಯಾಕೆಂದರೆ ಟೋಟಲ್ ನನಗೆ 8.1 ಕಿಲೋಮೀಟ್ರ್ ಆಗಿದೆ ಟ್ರಿಪ್ಪು. ಸೊ 8.1ಗೆ ₹65 ಲಾಸೇ. ಸೊ ಏನು ಮಾಡೋಕ್ಕಲ್ಲ, ಬನ್ನಿ ಹೆಂಗಿದೆ ಅಂತ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು. 2 ಆರ್ಡ್ರ್ ಡೆಲಿವರಿ ಮಾಡಿದ್ದೀನಿ, ₹121 ಆಗಿದೆ. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ಸ್ನೇಹಿತರೆ. ಆರ್ಡ್ರು ಬಿದ್ದಿದೆ, ಬನ್ನಿ ಹೋಗೋಣ. ಅಂದರೆ ಒಂದೊಂದು ಆರ್ಡ್ರೂ ಡೆಲಿವರಿ ಮಾಡಾದ್ಮೇಲೆ ಅರ್ಧ ಗಂಟೆ 20 ನಿಮಿಷ ವೆಯ್ಟ್ ಮಾಡಿಸ್ತಾನೆ ಸ್ನೇಹಿತರೆ, ಆ ಥರ ಆರ್ಡ್ರ್ ಕೊಡ್ತಾನೆ. ಸೊ ಈಗ 3ನೇ ಆರ್ಡ್ರ್ ಬಿದ್ದಿದೆ. ಇದೊಂದು ಮಾತ್ರ ಕಡಿಮೆ ಕೊಟ್ಟವನು ನೋಡಪ್ಪ, 1.9 ಕಿಲೋಮೀಟ್ರ್ ಪಿಕಪ್ ಕೊಟ್ಟವನು. ಇದೊಂದೇ, ಇನ್ನೆರಡು ಆರ್ಡ್ರೂ ಜಾಸ್ತಿ ಪಿಕಪ್ ಕೊಟ್ಟ, 4 ಕಿಲೋಮೀಟ್ರು 5 ಕಿಲೋಮೀಟ್ರ್ ಈ ಥರ ಪಿಕಪ್ ಕೊಟ್ಟ. ಸದ್ಯಕ್ಕೆ ಇದೊಂದು ಆರ್ಡ್ರ್ ಮಾತ್ರ ಕಡಿಮೆ ಪಿಕಪ್ ಕೊಟ್ಟವನೇ. ಬನ್ನಿ ಇದು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ, ಮಂಗಳೂರು ಕಿಚನ್ ಅಂತ. ಇದು ಸ್ವಿಗ್ಗಿ ಆರ್ಡ್ರು. ಬನ್ನಿ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಬರೋಣ. ಫುಡ್ ರೆಡಿ ಇದೆ ನೋಡಿ, 0487. ಇಲ್ಲೇ ಕೊಡ್ತೀನಿ ನೋಡಿ. ಸ್ನೇಹಿತರೆ, ಆರ್ಡ್ರ್ ಪಿಕಪ್ ಮಾಡಿದ್ದೀನಿ, ಬನ್ನಿ ಇದನ್ನು ಹೋಗಿ ಕನ್ಫರ್ಮ್ ಪಿಕಪ್. ಸ್ನೇಹಿತರೆ, ಆರ್ಡ್ರ್ ಪಿಕಪ್ ಮಾಡಿದ್ದೀನಿ, ಬನ್ನಿ ಇದನ್ನು ಹೋಗಿ ಡೆಲಿವರಿ ಮಾಡೋಣ.
ಇವರು 4 ಕಿಲೋಮೀಟ್ರು ಸ್ನೇಹಿತರೆ, 4 ಕಿಲೋಮೀಟ್ರ್ ಇದೆ. ಬನ್ನಿ ಇದು ಹೋಗಿ ಕೊಟ್ಬಿಡೋಣ. ಗುರು ಲೋಡ್ ಶೇರ್ ಹೇಗೆ ಕೆಲಸ ಮಾಡ್ತದೆ ಅಂತ ನಿಮ್ಗೆ ಹೇಳ್ಬೋದು ಅಂತಂದರೆ, ಸ್ವಿಗ್ಗಿ ಆರ್ಡ್ರುಗಳು ಬರ್ತವೆ, ಹಾಗೆ ಮ್ಯಾಜಿಕ್ ಪಿನ್ನಿಂದ ಆರ್ಡ್ರುಗಳು ಬರ್ತವೆ. ಸೇಮ್ ಎಲ್ಲ ಫುಡ್ಡೇ ಬರ್ತಿದೆ ಇವಾಗ. ಸೊ ಅದೇ ಥರ ಝೊಮೊಟೊ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಯಾವುದು ಇನ್ನೂ ಝೊಮೊಟೊ ಆರ್ಡ್ರ್ ಬಂದಿಲ್ಲ. ಆದರೆ ನಾನು ಮಾಡಿರೋದು ಇನ್ನೂ ಈಗ ಕೇವಲ 3 ಆರ್ಡ್ರ್ ಅಷ್ಟೇ. 3 ಆರ್ಡ್ರಲ್ಲಿ ಯಾವುದೂ ಝೊಮೊಟೊ ಇನ್ನೂ ಬಂದಿಲ್ಲ. 2 ಸ್ವಿಗ್ಗಿ ಆರ್ಡ್ರ್ ಬಂದಿದೆ, 1 ಮ್ಯಾಜಿಕ್ ಪಿನ್ನಿಂದ ಆರ್ಡ್ರ್ ಬಂದಿದೆ. ಸೊ 3 ಫುಡ್ಡೇ, 3 ಡೆಲಿವರಿ ಮಾಡಿದ್ದೀನಿ. ಈ ಥರ ಥರ್ಡ್ ಪಾರ್ಟಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅಂದರೆ ಸ್ವಿಗ್ಗಿಯಲ್ಲಿ ಹೆಚ್ಚಿಗೆ ಆರ್ಡ್ರುಗಳ್ನ ಕೊಡ್ತಾ ಇರ್ತಾನಲ್ವಾ, ಆ ಆರ್ಡ್ರುಗಳ್ನ ಸ್ವಲ್ಪ ಈ ಕಡೆ ಕೊಟ್ಬಿಟ್ಟು ಅವ್ರಿಗೆ ಲೋಡ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಲೋಡ್ ಶೇರನ್ನು ಈ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗೆ ಸ್ವಿಗ್ಗಿ ಆರ್ಡ್ರುಗಳ್ನ ಕೊಡ್ತಾನೆ ಜಾಸ್ತಿ. ಅದಲ್ಲದೆ ಸ್ವಿಗ್ಗಿಲಿ ಕೆಲಸ ಮಾಡ್ತಕ್ಕಂಥ ಡೆಲಿವರಿ ಬಾಯ್ಸ್ಗಳು ಏನಿರ್ತಾರಲ್ವ, ಇನ್ಸೆಂಟಿವ್ಗಳು, ಹಾಗೆ ಲಾಗಿನ್ ಇನ್ಸೆಂಟಿವ್ಗಳು, ಹಾಗೆ ಏನೇನು ಇದೆಯಲ್ಲ ಅದೆಲ್ಲ ಜಾಸ್ತಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂದು 10 ರೂಪಾಯಿ ಹೆಚ್ಚಿಗೆ ಆದರೂ ಪರವಾಗಿಲ್ಲ, ಇವ್ರಿಗೆ ಕೊಟ್ಟು ಡೆಲಿವರಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಈ ಥರ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ಕೊಡ್ತಾನೆ ಈ ಥರ ಕೆಲಸಗಳ. ಸೊ ಅಲ್ಲಿ ಅವನಿಗೆ ಸೇವ್ ಆಗುತ್ತೆ. ಸ್ವಿಗ್ಗಿ ಒಂದು ಏನು ತಪ್ಪು ಅಂದರೆ ಸ್ನೇಹಿತರೆ, ಫಸ್ಟು ತನ್ನ ಮನೆ ತನ್ನ ಮಕ್ಕಳನ್ನ ನೋಡ್ಕೋಬೇಕು. ಅಂದರೆ ಸ್ವಿಗ್ಗಿಗೆ ಸೇರ್ಕೊಂಡಿರೋಂಥ ಡೆಲಿವರಿ ಬಾಯ್ಸ್ಗಳಿಗೆ ಚೆನ್ನಾಗಿ ಆರ್ಡ್ರ್ ಕೊಡಬೇಕು. ಆಮೇಲೆ ಅದಾದ ಮಿಕ್ಕ ಬೇರೆಯವ್ರ ಮನೆ ಮಕ್ಕಳನ್ನ ನಾವು ಸಾಕಬೇಕು. ಅದನ್ನು ಬಿಟ್ಬಿಟ್ಟು ತನ್ನ ಮನೆ ಮಕ್ಳಿಗೇ ಕೆಲಸ ಇರಲ್ಲ, ಒಂದೊಂದ್ಸರಿ 2 ಅವರ್ 3 ಅವರ್ ಆರ್ಡ್ರುಗಳೇ ಬಿದ್ದಿರಲ್ಲ, ಸುಮ್ಮನೆ ವೆಯ್ಟ್ ಮಾಡಿಸ್ತಾ ಇರ್ತಾನೆ. ಅಂಥದ್ರಲ್ಲಿ ಬೇರೆಯವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸ್ತಾನೆ. ಅಂದರೆ ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಇವನ್ನೆಲ್ಲ ಉಳ್ಸೋಕ್ಕಷ್ಟೇ. ಸ್ವಿಗ್ಗಿನಲ್ಲಿ ಸ್ವಲ್ಪ ಅಮೌಂಟ್ಗಳೆಲ್ಲ ಜಾಸ್ತಿ ಕೊಡಬೇಕಾಗುತ್ತೆ, ಇನ್ಸೆಂಟಿವ್ ಅದು ಇದೆಲ್ಲ ಸೇರಿ 2,000 2,500 ಈ ಥರ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇವನು ಈ ಥರ ಪ್ಲ್ಯಾನು. ಎಲ್ಲ ಮೋಸ ಸ್ನೇಹಿತರೆ, ಎಲ್ಲ ಸ್ವಾರ್ಥಿಗಳು, ಅವ್ರವರು ದುಡ್ಡು ಮಾಡ್ಕೋಬೇಕಷ್ಟೆ. ಯಾವ ಡೆಲಿವರಿ ಬಾಯ್ಸ್ ಏನಾದರೂ ಹಾಳಾದರೂ ಅವ್ರಿಗೇನು, ಯಾರೇನಾದ್ರೂ ಅವ್ರು ತಲೆ ಕೆಡ್ಸ್ಕೊಳ್ಳೋ, ಅವ್ರೇನು ಕಂಪ್ನಿ ಬೆಳಿಬೇಕು, ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು ಅನ್ನೋ ಉದ್ದೇಶ ಅಷ್ಟೇ ಅವ್ರದ್ದು. ಪಾಪ ನಮ್ಮ ಡೆಲಿವರಿ ಬಾಯ್ಸ್ಗಳು ಕೆಲಸಗಳು ಇರೋಲ್ಲ, ಯಾವ್ದಾದ್ರು ಒಳ್ಳೆ ಕೆಲಸ ಸಿಗೋವ್ರಿಗೂ ಈ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸ್ವಿಗ್ಗಿಗೆ ಜಾಯ್ನ್ ಆಯ್ತಾರೆ. ನೋಡಿದ್ರೆ ಆರ್ಡ್ರುಗಳೇ ಕೊಡೋಲ್ಲ. ಈ ಥರ ಥರ್ಡ್ ಪಾರ್ಟಿಯಾಗಿ ಕೆಲಸ ಮಾಡೋವಂಥ ಅಪ್ಲಿಕೇಶನ್ಗಳಿಗೆ ಕೆಲಸ ಕೊಡ್ತಾನೆ. ಅದೆಲ್ಲ ಸರಿ, ನೀನು ಯಾಕೆ ಗುರು ಮಾಡ್ತಾಯಿದ್ದೀಯ ಅಂತ ಕೇಳ್ಬೋದು. ಸೊ ನಾನೊಬ್ಬ ಡೆಲಿವರಿ ಬಾಯ್ ಆಗಿದ್ದು ಎಲ್ಲ ಥರ ಡೆಲಿವರಿ ಅಪ್ಲಿಕೇಶನಲ್ಲೂ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅದೇ ರೀತಿ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲನೂ ತೋರಿಸ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಇವತ್ತೊಂದು ದಿವಸ ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಕೆಲಸ ಮಾಡಿದೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಬನ್ನಿ, 3ನೇ ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ಇದನ್ನು ಡೆಲಿವರಿ ಹತ್ರ ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಡೆಲಿವರಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಸ್ವಿಗ್ಗಿ ಆರ್ಡ್ರುಗಳಿಗೆ OTP ಕೇಳುತ್ತಪ್ಪು. ಹಲೋ ಮೇಡಮ್, ಸ್ವಿಗ್ಗಿಯಿಂದ ಮೇಡಮ್ ಇಲ್ಲಿ ಲೊಕೇಶನಲ್ಲಿ ಇದ್ದೀನಿ ನೋಡಿ, ಕೆಳಗಡೆ ಡೆಲಿವರಿ ಮಾಡೋಣ. ಮೇಡಮ್ ಒಂದು OTP ಇದೆ ನೋಡಿ, OTP ಇದೆ ನೋಡಿ, ಅಪ್ಲಿಕೇಶನಲ್ಲಿ ಬಂದಿರುತ್ತೆ ನೋಡಿ. ಏನೇಳಿ ಸ್ವಿಗ್ಗಿ ತಾನೆ? ಸ್ವಿಗ್ಗಿ ಇಲ್ಲ ಅಂತ OTP ಇದು ಲೋಡ್ ಶೇರ್ ಕಡೆಯಿಂದ ಆರ್ಡ್ರ್ ಬಂದಿರುತ್ತೆ. ಆ್ಯಪ್ ಓಪನ್ ಮಾಡಿ ನೋಡಿ, ಮೆಸೇಜ್ ಸೆಂಟ್ರಲ್ಲಿ ನೋಡಿ ಮೇಡಮ್. ಈಗ ನಾನು ಡೆಲಿವರಿ ಕೊಟ್ಟರೆ OTP ಹಾಕ್ಲೇಬೇಕು. ಇವಾಗ ಬಂದಿದೆ 1090. ಓಕೆ, ಥ್ಯಾಂಕ್ ಯು. ಇದಾ ಯೂಟ್ಯೂಬ್ ಚಾನಲ್ ಇದೆ ಕಣೋ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸರಿನಾ? 55 ರೂಪಾಯಿ ಕೊಟ್ಟಿದ್ದೇನೆ ಇದಕ್ಕೆ. ತುಂಬ ಬೇಜಾರಾಗ್ಬಿಡ್ತಿದೆ, ಮನೆಗೆ ಹೋಗ್ಬಿಡೋಣ ಅನಿಸ್ತಾ ಇದೆ. 3 ಆರ್ಡ್ರಿಗೆ 176 ರೂಪಾಯಿ. ಓಕೆ, ಪರವಾಗಿಲ್ಲ. ಬಟ್ ಏನಂದರೆ ತುಂಬ ಲಾಂಗ್ ಎಳೀತಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋನ ಇವತ್ತಿಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಎಷ್ಟು ಡೆಲಿವರಿ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಹಾಗೆ ಕಿಲೋಮೀಟ್ರಿಗೆಲ್ಲ ಎಷ್ಟು ಕೊಡ್ತಾನೆ ಅನ್ನೋದು ಯಾರಿಗಾದ್ರೂ ಡೌಟ್ ಇದ್ದರೆ ಈ ವಿಡಿಯೋ ಮುಖಾಂತರ ಕ್ಲಿಯರ್ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ನಾನಿವತ್ತು 3 ಆರ್ಡ್ರನ್ನ ಡೆಲಿವರಿ ಮಾಡಿದ್ದೀನಿ. ಒಟ್ಟು ಟೋಟಲ್ 21 ಕಿಲೋಮೀಟ್ರ್ ಓಡಿದೆ ಗಾಡಿ. ಸೊ 21 ಕಿಲೋಮೀಟ್ರಿಗೆ 3 ಆರ್ಡ್ರಿಂದನೂ ಸೇರಿ 21 ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ. ನೋಡಿ ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರಿಗೆ 56 ರೂಪಾಯಿ, 2ನೇ ಆರ್ಡ್ರಿಗೆ 65 ರೂಪಾಯಿ, 3ನೇ ಆರ್ಡ್ರಿಗೆ 55 ರೂಪಾಯಿ ಇಷ್ಟು ಸಿಕ್ಕಿದೆ. 10 ರೂಪಾಯಿ ಲೆಕ್ಕದಲ್ಲಿ ಅಲ್ಲಿಗೆ 21 ಕಿಲೋಮೀಟ್ರ್ ಅಂತಂದರೆ 210 ರೂಪಾಯಿ ಆಗಬೇಕಿತ್ತು.
ಸೊ ಏನಂತಂದರೆ 210 ರೂಪಾಯಿ ಅಂದರೆ ಪಿಕಪ್ ಲಾಂಗ್ ಎಳಿತಾನೆ ಸ್ನೇಹಿತರೆ, ಅದೇ ಇದರಲ್ಲಿ ಬೇಜಾರು. 276 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನಾನು ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ. ಸೊ ಈ ವಿಡಿಯೋನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಫುಲ್ ಡೇ ಮಾಡಿಲ್ಲ, ಒಂದು ದಿವಸ ಫುಲ್ ಡೇ ಬೇಕು ಅಂದರೆ ಮಾಡ್ತೀನಿ ಸ್ನೇಹಿತರೆ. ಕಮೆಂಟ್ ಮಾಡಿ ಒಂದು ದಿವಸ ಫುಲ್ ಡೇ ಮಾಡಿಬ್ರು ಅಂತ ಮಾಡ್ತೀನಿ. ನಿಮಗಾಗಿ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಇದು. ಸೊ ನೀವು ಯಾವ ವಿಡಿಯೋ ಕೇಳಿದ್ರು ಆ ವಿಡಿಯೋ ಮಾಡೋದಕ್ಕೆ ರೆಡಿ ನಾನು. ಎಲ್ಲ ಥರ ಅಪ್ಲಿಕೇಶನ್ ಇದೆ ನನ್ನ ಹತ್ರ, ನೀವು ಯಾವ್ದು ಕೇಳ್ತೀರೋ ಅದನ್ನು ಮಾಡ್ತೀನಿ. ಲೋಡ್ ಶೇರ್ನ ಫುಲ್ ಡೇ ಒಂದು ದಿವಸ ಅರ್ನಿಂಗ್ ಮಾಡಿ ಅಂತಂದರೆ ಸೊ ಅದನ್ನು ಕೂಡ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಮತ್ತು ಭಾನುವಾರ ಆಗಿರೋದ್ರಿಂದ ನಾ ಕೆಲಸ ಮಾಮೂಲಿ ಇದ್ದಿತ್ತೆ ಸ್ನೇಹಿತರೆ. ವರ್ಷ ಇಡೀ ಕೆಲಸ ಇದ್ದೇ ಇರ್ತದೆ, ಸಾಯೋವರೆಗೂ ಕೆಲಸ ಇದ್ದೇ ಇರ್ತದೆ. ಒಂದು ದಿವಸ ಆದರೂ ರೆಸ್ಟ್ ತಗೊಳ್ಳೋಣ, ಮನೆ ಹತ್ರ ಇರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಡ್ಯೂಟಿ ಆಫ್ ಮಾಡ್ಕೊಂಡು ಬರೀ ಮೂರೇ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನು ಗುರು ದುಡ್ಡು ಬೇಡವಾ ಜೀವನಕ್ಕೆ ಅಂತ ಕೇಳ್ಬೋದು. ದುಡ್ಡು ಇಂಪಾರ್ಟೆಂಟೇ ಸ್ನೇಹಿತರೆ, ಹಾಗಂತ ಜೀವನವೂ ಇಂಪಾರ್ಟೆಂಟ್ ಅಲ್ವಾ. ಮನುಷ್ಯ ಇವತ್ತಿದ್ದವನು ನಾಳೆ ಇರ್ತಾನೆ ಇರಲ್ವೋ ಹೇಳೋಕ್ಕಾಗಲ್ಲ. ಇರೋಷ್ಟು ದಿವಸ ಆರಾಮಾಗಿ ಖುಷಿಯಾಗಿ ಇರೋಣ. ಕೆಲಸ ಯಾವಾಗಲೂ ಕೆಲಸ ಇದ್ದಿತ್ತೆ. ಸೊ ಆದ್ದರಿಂದ ಡ್ಯೂಟಿ ಆಫ್ ಮಾಡಿದ್ದೀನಿ. ನಮ್ಮ ಮನೆಯತ್ತ ನನ್ನ ಪಯಣ. 3 ಆರ್ಡ್ರಿಗೆ 176 ರೂಪಾಯಿ. ಸೊ ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೆ ಅಂತ ಹೇಳೋದಾದ್ರೆ ಸ್ನೇಹಿತರೆ, 1 ಕಿಲೋಮೀಟ್ರಿಗೆ 10 ರೂಪಾಯಿ 11 ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾನೆ ಸ್ನೇಹಿತರೆ. ಅಂದರೆ ಪಿಕಪ್ ಲಾಂಗ್ ಎಳಿತಾನೆ ಸಿಕ್ಕಾಪಟ್ಟೆ, ಅದೇ ಬೇಜಾರು. ಪಿಕಪ್ ಒಂದು ಕಡಿಮೆ ಹೇಳಿದ್ರೆ ಪರವಾಗಿಲ್ಲ. ಸಂಜೆ ಆಯ್ತಾ ಚೆನ್ನಾಗಿ ಆರ್ಡ್ರ್ ಕೊಡ್ತಾನೆ. ಈಗ ಇನ್ನೂ 4 ಗಂಟೆ, ಒಂದು 6 ಗಂಟೆ ಮೇಲೆ ಚೆನ್ನಾಗಿ ಆರ್ಡ್ರ್ ಕೊಡ್ತಾನೆ. 6ರಿಂದ 11 ಗಂಟೆವರೆಗೂ ಚೆನ್ನಾಗಿ ಆರ್ಡ್ರ್ ಕೊಡ್ತಾನೆ. ಯಾಕಂದರೆ ಪೀಕ್ ಅವರ್ ಇರ್ತದಲ್ವಾ, ಅವಾಗ ಆರ್ಡ್ರ್ಗಳು ಚೆನ್ನಾಗಿರ್ತದೆ ಅಂತ ಅನ್ನಿಸ್ತದೆ. ಸೊ ನೀವಿನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಡೆಲಿವರಿ ಅಪ್ಲಿಕೇಶನಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಒಂದು ಮಾಹಿತಿ ಸಿಗ್ಬೋದು ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಬಾಯ್.